ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ನಾ ಮಾಡುವ ಎಲ್ಲಾ ವಿಡಿಯೋಸ್ ಅಂದ್ರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾ ಕ್ಲಾಸ್ ಮಾಡಿದ್ರು ನೋಟಿಫೈಡ್ ಆಗುತ್ತೆ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಬಟನ್ ಅನ್ನ ಒತ್ತಿ ಹಾಗೆ ಶೇರ್ ಅನ್ನ ಮಾಡಿ. ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ನಾನು ಮಾಡುವಂತಹ ವಿಡಿಯೋ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ, ಇಂದಿನ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಾಗೈತಿಹಾಸ ಕಾಲದ ವಿಡಿಯೋ 4 ಸ್ಟಾರ್ಟ್ ಮಾಡೋಣ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ಸ್ಪರ್ಧಾರ್ಥಿಗಳು ರಿವ್ಯೂ 10/10 ನಾನು ಬರೆದಿರುವಂತಹ 5 ಪುಸ್ತಕಗಳ ಕೊಟ್ಟು ಏನು ನನ್ನನ್ನ ಮತ್ತೆ ಪುಸ್ತಕ ಬರೆಯೋದಕ್ಕೆ ಪ್ರೇರೇಪಣೆ ಮಾಡಿದ್ದಾರೆ. ನಾನು ಬರೆದಿರೋ ಹಿಸ್ಟರಿ ಮಾಸ್ಟರ್ ಪುಸ್ತಕದಲ್ಲಿ ತುಂಬಾ ಕರ್ನಾಟಕಕ್ಕೆ ಸೇರಿರುವಂತಹ ಎಲ್ಲಾ ಸಂಬಂಧಪಟ್ಟಂತ ವಿಷಯಗಳು ಸಿಗುತ್ತೆ. ನಿಮ್ಗೆ ಎಕ್ಸಾಮ್ಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಇವತ್ತು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸ್ಪರ್ಧಾರ್ಥಿಗಳೇ. ನೋಡಿ, ತಾಮ್ರಯುಗ. ಈ ತಾಮ್ರಯುಗಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಶನ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ, ಯಾವ್ದ್ರಲ್ಲಿ KPSC ಈಗ KA ನಡೆಸುವಂತಹ ಎಕ್ಸಾಮ್ ಗಳಲ್ಲಾಗಿರ್ಬಹುದು, ಮತ್ತೆ KPSC ಏನಾದ್ರು ಕಂಡಕ್ಟ್ ಮಾಡೋದು ಅದರಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಕೇಳಬಹುದು, ಮತ್ತೆ ಪ್ರೀವಿಯಸ್ ಇಯರ್ ಏನೆಲ್ಲ ಕ್ವಶನ್ ಗಳು ಕೇಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ತಾಮ್ರಯುಗ 1940ರಲ್ಲಿ MH ಕೃಷ್ಣ ಅವರು ಬ್ರಹ್ಮಗಿರಿಯಲ್ಲಿ ನಡೆದ ಉತ್ಖನನದಲ್ಲಿ ತಾಮ್ರಯುಗವನ್ನು ಪತ್ತೆ ಮಾಡಿದ್ರು. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ನಾನು ಏನೆಲ್ಲ ಬೋಲ್ಡ್ ಮಾಡಿರ್ತೀನೋ ಅವು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿರೋ ಏನು ಕಾನ್ಸೆಪ್ಟ್ ಆಗಿರುತ್ತೆ ಸ್ಪರ್ಧಾರ್ಥಿಗಳೇ. ಯಾರಪ್ಪ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತಾಮ್ರಯುಗವನ್ನ ಪತ್ತೆ ಮಾಡಿದ್ರು ಅಂದ್ರೆ 1940ರಲ್ಲಿ MH ಕೃಷ್ಣದವರು. ಎಲ್ಲಿ ಅಂದ್ರೆ ಬ್ರಹ್ಮಗಿರಿಯಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಅವರು ಫಸ್ಟ್ ತಾಮ್ರಶಿಲಾಯುಗದ ನೆಲೆಯನ್ನ ಪತ್ತೆ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಅತ್ಯಂತ ಕೆಳಗಿನ ಸ್ಥಳದಲ್ಲಿ ನಯಂ ಮಾಡಿದ ಕಲ್ಲಿನ ಕೊಡಲಿಗಳು, ತಿಕ್ಕಿ ಒಳಪು ಮಾಡಿದ ಬೂದು ಬಣ್ಣದ ಮಡಿಕೆಗಳು ದೊರೆತಿವೆ. ಇಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಏನೆಲ್ಲ ಸಿಕ್ಕಿದಾವೆ ಅಂದ್ರೆ ನಯ ಅಂದ್ರೆ ತುಂಬಾ ಶಾರ್ಪ್ ಮಾಡಿರೋ ಕಲ್ಲಿನ ಕೊಡಲಿಗಳು ಸಿಕ್ಕಿದಾವೆ. ಹಾಗೆ ತಿಕ್ಕಿ ಹೊಳಪು ಅಂದ್ರೆ ಶೈನಿಂಗ್ ಬರುವಂತ ಬೂದು ಬಣ್ಣದ ಮಡಿಕೆಗಳು ದೊರೆತಿದ್ದಾವೆ ಈ ಏನು ಉತ್ಖನನ ಮಾಡೋ ಸಂದರ್ಭದಲ್ಲಿ ಸ್ಪರ್ಧಾರ್ಥಿಗಳೇ. ಹಾಗೆ ನವಶಿಲಾಯುಗದ ಪ್ರಮುಖ ನೆಲೆಗಳು ಬಳ್ಳಾರಿಯ ಸಂಗನಕಲ್ಲು, ರಾಯಚೂರಿನ ಪಿಕ್ಲಿಹಾಳ, ಬಳ್ಳಾರಿಯ ತೆಕ್ಕಲಕೋಟೆ, ಧಾರವಾಡ ಸಮೀಪದ ಹಳ್ಳೂರು. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಏನಪ್ಪಾ ಅಂದ್ರೆ ಒಂದ್ ಕಡೆ ಜಿಲ್ಲೆಗಳನ್ನ ಕೇಳಿರ್ತಾರೆ, ಇನ್ನೊಂದ್ ಕಡೆ ಸ್ಥಳಗಳನ್ನ ಕೇಳಿರ್ತಾರೆ ಸ್ಪರ್ಧಾರ್ಥಿಗಳೇ. ಇನ್ ಕೇಸ್ ಇನ್ನೊಂದು ಯಾವ ರೀತಿ ಕೇಳ್ತಾರೆ, ಒಂದ್ ಕಡೆ ರಾಜ್ಯಗಳು ಕೇಳಿರ್ತಾರೆ, ಇನ್ನೊಂದ್ ಕಡೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸ್ಥಳಗಳನ್ನ ಕೇಳಿರ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿಸಿರ್ತಾರೆ. ಒಂದೇ ಸೇರಿ ಬರೆಯಿರಿ ಕ್ವಶನ್ ಕೇಳಿರ್ತಾರೆ. ನೀವು ಚಾಚು ತಪ್ಪದೆ ಪ್ರಾಗೈತಿಹಾಸ ಕಾಲವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲೇ ಇಷ್ಟನ್ನೇ ಓದಿ ಇದನ್ನ ಬಿಟ್ಟು ಬೇರೆ ಓದಕ್ ಹೋಗ್ಬೇಡಿ ಅಂತ ಹೇಳಲ್ಲ. ಪ್ರತಿಯೊಂದು ಲೈನ್ ಅನ್ನು ಓದಬೇಕು ಸ್ಪರ್ಧಾರ್ಥಿಗಳ. ಆವಾಗ ಮಾತ್ರ ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡಕ್ಕಾಗುತ್ತೆ. ಮುಂದಿನ ಸ್ಲೈಡ್ ಹೋಗೋಣ. ಮುಂದಿನ ಸೆಂಟೆನ್ಸ್ ನೋಡೋಣ. ಈ ಸಂಸ್ಕೃತಿಯ ಜನರು ಕಲ್ಲಿನ ಕೊಡಲಿಗಳು, ಬೂದು ಬಣ್ಣದ ಒಳಪುಳ್ಳ ಮಡಕೆ ಮತ್ತು ಕೆಂಪು ವರ್ಣದಿಂದ ಚಿತ್ರಿತವಾದ ಮಡಕೆ, ಚಿನ್ನಾಭರಣಗಳು, ಮೂಳೆಯ ಆಯುಧಗಳು, ತಾಮ್ರದ ಕೊಡಲಿ ಬಳಸುತ್ತಿದ್ದರು ಎಂದು ಕಂಡು ಬರುತ್ತೆ. ನೋಡಿ ಸ್ಪರ್ಧಾರ್ಥಿಗಳ, ಏನಪ್ಪಾ ಅಂದ್ರೆ ಈ ತಾಮ್ರಯುಗದಲ್ಲಿ ಏನಂದ್ರೆ ಅವರು ತನ್ನ ದಿನನಿತ್ಯದ ಚಟುವಟಿಕೆಗಳಿಗಾಗಿ ಏನಪ್ಪಾ ಅಂದ್ರೆ ಕಲ್ಲಿನ ಕೊಡಲಿಗಳನ್ನ ಬಳಸ್ತಾರೆ, ಮಡಕೆಗಳನ್ನ ಬಳಸ್ತಾರೆ. ಅದು ಯಾವ ಕಲರ್ ಅಂದ್ರೆ ಬೂದು ಮತ್ತೆ ಕೆಂಪು ಕಲರ್ ಮಡಕೆಗಳನ್ನ ತಯಾರಿಸ್ತಾ ಇದ್ರು. ಯಾಕಂದ್ರೆ ಈ ಸಂದರ್ಭಕ್ಕೆ ಎಲ್ಲ ಅವರು ಮಡಕೆ ಮಾಡೋದಾಗಿರ್ಬೋದು, ಒಂದು ನಾಗರಿಕತೆಯನ್ನ ಕಂಡುಕೊಂಡಿರ್ತಾರೆ, ಒಂದು ನೆಲೆಯೂರಿರ್ತಾರೆ, ತನ್ನದೇ ಆದ ಜೀವನ ಶೈಲಿಯನ್ನ ರೂಢಿಸ್ಕೊಂಡಿರ್ತಾರೆ ಸ್ಪರ್ಧಾರ್ಥಿಗಳಿಗೂ. ಮತ್ತೆ ಆಯುಧಗಳು ಅಂದ್ರೆ ಆಯುಧಗಳು ಮೂಳೆಯ ಆಯುಧಗಳಾಗಿರ್ಬೋದು, ತಾಮ್ರದ ಕೊಡಲಿ ಆಗಿರ್ಬೋದು. ಮೊದಲ ಬಾರಿಗೆ ತಾಮ್ರದ ಕೊಡಲಿ ಎಲ್ಲಿ ಕಂಡು ಬಂದಿದೆ ಅಂತಾನು ಕೇಳ್ತಾರೆ ಸ್ಪರ್ಧಾರ್ಥಿಗಳೇ. ಅದು ನಮ್ಗೆ ಇದರಲ್ಲಿದೆ ಆಕ್ಚುಲಿ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಅದ್ರೆಲ್ಲ ಸವಿಸ್ತಾರವಾಗಿ ಕೊಟ್ಟಿದ್ದೀನಿ. ತದನಂತರ ಈ ಸಂಸ್ಕೃತಿಯ ಜನರ ಶವ ಸಂಸ್ಕಾರ ವಿಶೇಷವಾಗಿತ್ತು. ಅಂದ್ರೆ ಆಲ್ರೆಡಿ ನಾನು ಏನ್ ಹೇಳಿದೆ, ನವಶಿಲಾಯುಗದಲ್ಲಿ ಶವವನ್ನ ಯಾವ ರೀತಿ ಸಂಸ್ಕಾರ ಮಾಡ್ತಾ ಇದ್ರು ಅಂದ್ರೆ ದಕ್ಷಿಣ ದಿಕ್ಕಿಗೆ ತಲೆಯನ್ನ ಹಾಕಿ ಸಂಸ್ಕಾರ ಮಾಡ್ತಾ ಇದ್ರು. ಮತ್ತೆ ಗುಡಾನಗಳಲ್ಲಿ ಇಟ್ಟು ಶವ ಸಂಸ್ಕಾರ ಮಾಡ್ತಿದ್ರು. ಮತ್ತೆ ಅವಶೇಷಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡ್ತಾ ಇದ್ರು. ಮತ್ತೆ ಇವರ ಮುಖ್ಯ ಕಸಬ್ ಏನಾಗಿತ್ತು ಅಂದ್ರೆ ಬೇಟೆ ಆಗಿತ್ತು ಸ್ಪರ್ಧಾರ್ಥಿಗಳೇ. ಅಂದ್ರೆ ತಾಮ್ರಶಿಲಾಯುಗದಲ್ಲೂ ಬೇಟೆ ಆಗಿತ್ತು, ಮತ್ತೆ ನವಶಿಲಾಯುಗದಲ್ಲೂ ಏನಪ್ಪಾ ಅಂದ್ರೆ ಬೇಟೆ ಇವರ ಮುಖ್ಯ ಜೀವನ ಆಗಿತ್ತು. ನವಶಿಲಾಯುಗದಲ್ಲಿ ಬಂದು ಏನಪ್ಪಾ ಅಂದ್ರೆ ಕೃಷಿಯನ್ನ ಮಾಡ್ತಿದ್ರು, ಪಶು ಸಂಗೋಪನೆ ಮಾಡ್ತಿದ್ರು, ಪ್ರತಿಯೊಂದು ರೂಢಿಗತವಾಗಿತ್ತು. ಇದು ಸ್ವಲ್ಪ ಮಾರ್ಪಾಡಾಗಿ ಚೇಂಜಸ್ ಇಲ್ಲಿ ತಾಮ್ರದ ಉಪಯೋಗವನ್ನ
ಏನು ಕಂಡು ಬಂದಿತು. ಮತ್ತೆ ಇನ್ನೊಂದು ಸ್ಪರ್ಧೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬಳಸಿದ ಲೋಹ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ತಾಮ್ರ. ಬಟ್ ಕಂಡುಹಿಡಿದಿದ್ದು ಚಿನ್ನ ಸ್ಪರ್ಧಾರ್ಥಿಗಳ. ಇವು ಎರಡಕ್ಕೂ ಡಿಫ್ರೆನ್ಸ್ ಇದೆ, ನೋಡ್ಕೋಬೇಕು. ಹಾಗೆ 1975ರಲ್ಲಿ ಎಂ ಶೇಷಾದ್ರಿ ಅವರು ಹೊಸಕೋಟೆ ಸಮೀಪದ ಜಡಿಗೇನಹಳ್ಳಿಯ ಬೃಹತ್ ಶಿಲಾಯುಗದ ಸಮಾಧಿಯನ್ನ ಪತ್ತೆ ಹಚ್ಚಿದರು. ಏನಪ್ಪಾ ಅಂದ್ರೆ 1975ರಲ್ಲಿ ಎಂ ಶೇಷಾದ್ರಿ ಅವರು ಎಲ್ಲಿ ಹೊಸಕೋಟೆಯ ಜಡಿಗೇನಹಳ್ಳಿ ಇಲ್ಲಿ ಏನು ಕಂಡುಹಿಡಿತಾರೆ? ಬೃಹತ್ ಶಿಲಾಯುಗದ ಒಂದು ಸಮಾಧಿಯನ್ನ ಕಂಡುಹಿಡಿತಾರೆ ಸ್ಪರ್ಧಾರ್ಥಿಗಳು. ಅಲ್ಲಿ ಉತ್ಖನನ ಮಾಡಿರ್ತಾರೆ. ನೋಡಿ ಮುಂದಿನ ಸ್ಲೈಡ್ ನೋಡೋಣ. ಈ ತಾಮ್ರ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಗಳು ನೋಡೋದು ಹೋಗೋಣ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ಇವು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ ಓರಿಯೆಂಟ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ ಗಳಾಗಿರುತ್ತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳು ಏನು ಡಿಮ್ಯಾಂಡ್ ಬೇಡಿಕೆ ಇಟ್ಟಿದ್ರು, ಸರ್ ನೀವು ಪಿಪಿಟಿ ಏನು ಒಂದು ಟಾಪಿಕ್ ಆದ್ಮೇಲೆ ತದನಂತರ ಆ ಟಾಪಿಕ್ ಗೆ ರಿಲೇಟೆಡ್ ಆಗಿ ನಮಗೆ ಕ್ವಶನ್ ಬೇಕು, MCQ ಕ್ವಶನ್ ಪ್ರೀವಿಯಸ್ ಇಯರ್ ಅಂತ ಕೇಳ್ಕೊಟ್ರು. ಆ ಕಾರಣದಿಂದ ನಾನು ಈಗ ಏನಪ್ಪಾ ಅಂದ್ರೆ ಯಾವುದೇ ಒಂದು ಟಾಪಿಕ್ ಆದ ನಂತರ ಅದರಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಂತ ಹೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ತಾಮ್ರದ ಬಳಕೆಯ ಕುರುಹುಗಳು ದೊರೆತ ಪ್ರಸಿದ್ಧ ತಾಮ್ರ ಶಿಲಾಯುಗದ ತಾಣ ಯಾವುದು ಅಂತ ಕ್ವಶನ್ ಆಗಿದೆ. ಇದಕ್ಕೆ ಆನ್ಸರ್ ಬಂದು ಹಳ್ಳೂರು. ಹಾವೇರಿ ಜಿಲ್ಲೆಯ ತುಂಗಭದ್ರಾ ನದಿ ತೀರದಲ್ಲಿರುವ ಹಳ್ಳೂರು ಕರ್ನಾಟಕ ಪ್ರಮುಖ ನವಾಶಿಲಾಯುಗ ಮತ್ತು ತಾಮ್ರ ಶಿಲಾಯುಗದ ತಾಣವಾಗಿದೆ. ಇಲ್ಲಿ ಸುಮಾರು ಕ್ರಿಸ್ತಪೂರ್ವ 1500ರ ಅವಧಿಯ ಕಬ್ಬಿಣ ಹಾಗೂ ತಾಮ್ರದ ಉಪಕರಣಗಳು ಕಂಡು ಬಂದಿದೆ. ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲೇನಪ್ಪಾ ಕ್ವಶನ್ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ತಾಮ್ರದ ಬಳಕೆ ಕುರುಹುಗಳು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಹಳ್ಳೂರು. ಈಗ ಇದು ಪ್ರೆಸೆಂಟ್ ಹಾವೇರಿ ಜಿಲ್ಲೆ ಇದೆ. ಮೊದಲು ಏನಪ್ಪಾ ಅಂದ್ರೆ ಧಾರವಾಡ ಅಂತಾನೆ ಕನ್ಸಿಡರ್ ಮಾಡಬೇಕಾಗಿತ್ತು ಸ್ಪರ್ಧೆ, ಯಾಕಂದ್ರೆ ಡಿವೈಡ್ ಆಗಿದೆಯಲ್ವಾ, ಆ ಕಾರಣದಿಂದ ಹಾವೇರಿ ಸಪರೇಟ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಡಾಕ್ಟರ್ ಬಿ ಸುಬ್ರಾವೋ ಮತ್ತು ಮಾರ್ಕ್ ಬ್ಲರ್ ಅವರು ಉತ್ಖನನ ನಡೆಸಿದ ಬೂದಿ ದಿಬ್ಬಗಳು ಹೆಸರಾದ ಕರ್ನಾಟಕದ ತಾಮ್ರ ನವಶಿಲಾಯುಗದ ತಾಣ ಯಾವುದು ಅಂತ ಕೇಳಿದ್ರೆ ಡಾಕ್ಟರ್ ಬಿ ಸುಬ್ರಾವೋ ಮತ್ತು ಮಾರ್ಕ್ ಬ್ಲರ್ ಅವರು ಉತ್ಖನನ ನಡೆಸಿದ ಬೂದಿ ದಿಬ್ಬಗಳು ಎಲ್ಲಿ ಕಂಡು ಬರುತ್ತಿವೆ ಅಂತ ಕ್ವಶನ್ ಆಗಿದೆ. ಆನ್ಸರ್ ನೋಡಿ ಸ್ಪರ್ಧಾರ್ಥಿಗಳೇ, ಸಂಗನಕಲ್ಲು ಎಲ್ಲಿ ಬರುತ್ತೆ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ತಾಣವು ಬೂದಿ ದಿಬ್ಬಗಳಿಗೆ ಬಹಳ ಪ್ರಸಿದ್ಧಿಯಾಗಿದೆ. ಇಲ್ಲಿ ನವಶಿಲಾಯುಗದಿಂದ ತಾಮ್ರ ಶಿಲಾಯುಗಕ್ಕೆ ಪರಿವರ್ತನೆಯಾಗುವ ಹಂತದ ಸಂಸ್ಕೃತಿಗಳು ಇಲ್ಲಿ ಸಿಕ್ಕಿದೆ. ನಾನು ಆಗ್ಲೇ ನಿಮಗೆ ಏನೇನಂದ್ರೆ ನವಶಿಲಾಯುಗದಲ್ಲೂ ಬೂದಿ ದೀಪಗಳ ಬಗ್ಗೆ ಹೇಳಿದ್ದೆ, ಈಗ ತಾಮ್ರ ಶಿಲಾಯುಗದಲ್ಲೂ ಬಗ್ಗೆ ಹೇಳಿದೀನಿ. ಬೂದಿ ದೀಪಗಳು ಎಲ್ಲಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಕಂಡು ಬಂದಿದ್ದಾವೆ ಅಂತ ಹೇಳಿದ್ರೆ ಸಂಗನಕಲ್ಲು ಎಲ್ಲಿ ಬರುತ್ತೆ? ಬಳ್ಳಾರಿ ಜಿಲ್ಲೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು ಸ್ಪರ್ಧತೆಗಳೇ, ಸಂಗನಕಲ್ಲು, ಬೂದಿ ದಿಬ್ಬಗಳು, ಆಮೇಲೆ ಪಿಕ್ಲಿಹಾಳ, ಬೇರೆ ಯಾವ್ದೋ ಕೇಳಬಹುದು. ಈ ರೀತಿ ನಿಮ್ಗೆ ಒಂದ್ ಕಡೆ ನೆಲೆಗಳು ಕೇಳ್ಬೋದು, ಇನ್ನೊಂದ್ ಕಡೆ ನಿಮ್ಗೆ ಜಿಲ್ಲೆಗಳು ಕೇಳ್ಬೋದು, ಅಥವಾ ಒಂದ್ ಕಡೆ ನೆಲೆಗಳು ಕೇಳ್ಬೋದು, ಇನ್ನೊಂದ್ ಕಡೆ ರಾಜ್ಯಗಳು ಕೇಳ್ಬೋದು ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಕಾವೇರಿ ನದಿ ತೀರದಲ್ಲಿರುವ ಯಾವ ನವಶಿಲಾಯುಗ ಹಾಗೂ ತಾಮ್ರ ಶಿಲಾಯುಗದ ತಾಣದಲ್ಲಿ ವಿಶಿಷ್ಟವಾದ ಕತ್ತರಿಸಿದ ಮೂಗಿನ ಮಡಕೆಗಳು ಮತ್ತು ಸಮಾಧಿಗಳು ಪತ್ತೆಯಾಗಿವೆ? ನೋಡಿ ಸ್ಪರ್ಧಾರ್ಥಿಗಳೇ, ಯಾಕಂದ್ರೆ ನೆಲೆಗಳ ಮೇಲೆ ಯಾವ ರೀತಿ ಕ್ವಶನ್ ಆಗ್ತಾ ಇದೆ ಅಂದ್ರೆ ನಾವು ಕೇಳೇ ಇರಲ್ಲ, ಹಿಂದೆಂದು ಕೇಳೇ ಇರೋದಿಲ್ಲ ಸ್ಪರ್ಧಾರ್ಥಿಗಳು, ಆ ರೀತಿ ಕ್ವಶನ್ಗಳಾಗಿರುತ್ತೆ. ಟಿ ನರಸೀಪುರ ಎಲ್ಲಿ ಬರುತ್ತೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳೇ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಕಾವೇರಿ ಮತ್ತು ಕಪಿಲಾ ನದಿಗಳ ಸಂಗಮ ಸ್ಥಾನದ ಹತ್ತಿರ ನಡೆಯುವ ಉತ್ಖನನದಲ್ಲಿ ತಾಮ್ರದ ಸಣ್ಣ ವಸ್ತುಗಳು ಹಾಗೂ ವಿಶಿಷ್ಟ ಶೈಲಿಯ ಮಡಿಕೆಗಳು ಕಂಡು ಬಂದಿದ್ದಾವೆ. ಅಂದ್ರೆ ನಮ್ಗೆ ಎಲ್ಲಾ ಉತ್ಖನನಗಳು ಎಲ್ಲಿ ಜಾಸ್ತಿ ಯಥೇಚ್ಛವಾಗಿ ಕಂಡು ಬಂದಿದೆ ಅಂದ್ರೆ ಕಾವೇರಿ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು. ಈ ರೀತಿ ನದಿ ತೀರದ ಬಯಲುಗಳಲ್ಲಿ ನಮ್ಗೆ ಉತ್ಖನನಗಳು ಹಾಗೆ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಅಥವಾ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಹಾಗೆ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಈ ಇವತ್ತಿನ ವಿಡಿಯೋದಲ್ಲಿ ನಾವು ಏನಪ್ಪಾ ಅಂದ್ರೆ ತಾಮ್ರ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕುರುಹುಗಳು ಪತ್ತೆಯಾಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಕೆಳಗಿನ ಯಾವ ಜೋಡಿಯು ಕರ್ನಾಟಕದ ಪ್ರಾಗೈತಿಹಾಸಿಕ ತಾಣ ಮತ್ತು ಅದು ಇರುವ ಜಿಲ್ಲೆಗೆ ಸರಿಯಾದ ಹೊಂದಾಣಿಕೆಯಾಗುವುದಿಲ್ಲ? ನೋಡಿ ಸ್ಪರ್ಧಾರ್ಥಿಗಳೇ, ಒಂದ್ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರಲ್ಲ, ಹೊಂದಿಸಿ ಬರೆಯಲ್ಲಿ ತಾಣಗಳು ಕೇಳಿರ್ತಾರೆ, ಹಾಗೆ ಜಿಲ್ಲೆ ಕೇಳಿರ್ತಾರೆ. ಇಲ್ಲಿ ಸರಿಯಾದ ಹೊಂದಿಕೆಯಾಗುವ ಜಿಲ್ಲೆ ಯಾವುದು ಅಥವಾ ತಾಣ ಯಾವುದು ಅಂತ ಕೇಳ್ಬೋದು. ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದ ತಾಣ ಯಾವುದಲ್ಲ ಅಥವಾ ಜಿಲ್ಲೆ ಯಾವುದಲ್ಲ ಅಂತ ಕೇಳ್ಬೋದು. ಎರಡು ರೀತಿಯ ನೀವು ಕ್ವಶನ್ ಗಳನ್ನು ನೋಡಿದೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ತೆಕ್ಕಲಕೋಟೆ ಬಳ್ಳಾರಿ, ಬ್ರಹ್ಮಗಿರಿ ಚಿತ್ರದುರ್ಗ, ಹುಣಸಗಿ ಯಾದಗಿರಿ, ವಡಗಾಂವ್ ಮಾಧವಪುರ ಇದು ಮೈಸೂರು. ನೋಡಿ, ವಡಗಾಂವ್ ಮಾಧವಪುರ ಇದು ಮೈಸೂರು. ಇಲ್ಲಿ ಟಿ ನರಸೀಪುರ ಬರಬೇಕಾಗಿತ್ತು ಕರೆಕ್ಟ್ ಆನ್ಸರ್, ಇದು ರಾಂಗ್ ಇದೆ. ಆ ಕಾರಣದಿಂದ ವಡಗಾಂವ್ ಮಾಧವಪುರ ಇದು ಬಂದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಇದು ಶಾತವಾಹನರ ಕಾಲದ ಪ್ರಮುಖ ತಾಣವಾಗಿದೆ.
ಉಳಿದಂತೆ ತೆಕ್ಕಲಕೋಟೆ, ಬ್ರಹ್ಮಗಿರಿ ಮತ್ತು ಹುಣಸಗಿ ಇತಿಹಾಸ ಕಾಲದ ಪ್ರಮುಖ ತಾಣಗಳಾಗಿವೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಕಬ್ಬಿಣ ಯುಗ ಅಥವಾ ಬೃಹತ್ ಶಿಲಾಯುಗ, ಇದರ ಕಾಲಘಟ್ಟ ಏನಪ್ಪಾ ಅಂದ್ರೆ 1200ರಿಂದ 200 ಕ್ರಿಸ್ತಪೂರ್ವ 1200ರಿಂದ ಅಂದ್ರೆ ಕ್ರಿಸ್ತ ಶಕ 200 ಈ ಆಸುಪಾಸಿನ ಈ ಕಾಲಘಟ್ಟದಲ್ಲಿ ಈ ಕಬ್ಬಿಣ ಯುಗ ಮತ್ತು ಬೃಹತ್ ಶಿಲಾಯುಗದ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಪ್ರಖ್ಯಾತ ವಿದ್ವಾಂಸರು ಸಂಶೋಧನೆ ಮಾಡಿರೋದು ಆಗಿರಬಹುದು, ಇಲ್ಲಿ ಕೆಲವೊಂದು ಉತ್ಖನನಗಳು ಮಾಡಿರೋದು ಆಗಿರ್ಬೋದು, ನಮ್ಗೆ ಕೆಲವೊಂದು ನೆಲೆಗಳು ಕಂಡು ಬಂದಿದೆ ಸ್ಪರ್ಧಾರ್ಥಿಗಳಲ್ಲಿ. ನವಶಿಲಾಯುಗ, ತಾಮ್ರ ಶಿಲಾಯುಗದ ನಂತರ ಕಬ್ಬಿಣ ಶಿಲಾಯುಗ ಆರಂಭವಾಯಿತು. ಕಬ್ಬಿಣ ಸಂಸ್ಕೃತಿಯನ್ನು ಬೃಹತ್ ಶಿಲಾಯುಗವೆಂದು ಕರೀತಾರೆ. ಈ ಕಬ್ಬಿಣ ಯುಗ ಇದಕ್ಕೆ ಇನ್ನೊಂದು ಏನಪ್ಪಾ ಅಂತ ಕರೀತಾರೆ ಅಂದ್ರೆ ಬೃಹತ್ ಶಿಲಾಯುಗ. ಬೃಹತ್ ಶಿಲಾಯುಗ ಅಂದ್ರೂ ನಾನು ಮುಂದೆ ಹೇಳ್ತಾ ಹೋಗ್ತಿರ್ತೀನಿ. ಈ ಸಂಸ್ಕೃತಿಯ ಪ್ರಧಾನ ಕುರುಹುಗಳಾದ ವಿವಿಧ ಮಾದರಿಯ ಕಲ್ಗೋರಿಗಳು, ಬೃಹತ್ ಕಲ್ಲು ಚಪ್ಪಡಿಗಳನ್ನು ಬಳಸಿ ನಿರ್ಮಿಸಿದ್ದಾರೆ. ಆದ್ದರಿಂದ ಈ ಸಂಸ್ಕೃತಿಯನ್ನು ಬೃಹತ್ ಶಿಲಾಯುಗ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಸ್ಪರ್ಧಾರ್ಥಿಗಳೇ, ಏನಪ್ಪಾ ಅಂದ್ರೆ ಒಂದು ಸಮಾಧಿಗಳನ್ನ ಯಾವ ರೀತಿ ಮಾಡ್ತಿದ್ರು ಅಂದ್ರೆ, ನಾವು ಒಂದು ಬಾಕ್ಸ್ ಟೈಪ್ ಮಾಡ್ತಿದ್ರು. ಅಂದ್ರೆ ಕಲ್ಗೋರಿಗಳು 4 ಕಡೆ 3 ಕಡೆ ಚಪ್ಪಡಿಗಳು, ಒಂದ್ ಕಡೆ ಹೋಲ್ ಇಟ್ಟು ಮೇಲೆ ಒಂದು ಚಪ್ಪಡಿ ಇಟ್ಟು ಈ ರೀತಿ ಸಮಾಧಿಗಳನ್ನ ಮಾಡ್ತಾ ಇದ್ರು. ಇದನ್ನ ನಾವು 1817ರಲ್ಲಿ ಕಾಲಿನ್ ಮೆಕಂಜಿ ಅವರು ಬೃಹತ್ ಶಿಲಾಯುಗದ ನೆಲೆಗಳನ್ನು ಪ್ರಥಮ ಬಾರಿಗೆ ಸಂಶೋಧನೆ ಮಾಡಿದ್ರು. 1817ರಲ್ಲಿ ಕಾಲಿನ್ ಮೆಕಂಜಿ ಅವರು ಬೃಹತ್ ಶಿಲಾಯುಗದ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಂಡುಹಿಡಿತಾರೆ ಸ್ಪರ್ಧಾರ್ಥಿಗಳೇ. ಈ ಸಂಸ್ಕೃತಿಯ ಜನರು ಮಡಿಕೆಗಳ ವಿನ್ಯಾಸ, ವರ್ಣ, ವಿಧ ಮತ್ತು ಚಿತ್ರಾಲಂಕಾರ, ಕಬ್ಬಿಣದ ಉಪಕರಣಗಳು ಹೇರಳವಾಗಿ ಬಳಕೆ ಮಾಡಿದ್ರು. ಈ ಕಬ್ಬಿಣ ಯುಗದಲ್ಲಿ ಯಥೇಚ್ಛವಾಗಿ ಕಬ್ಬಿಣವನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಮಡಿಕೆಗಳು ಯಾವ ರೀತಿ ವಿನ್ಯಾಸ ಮಾಡ್ತಾ ಇದ್ರು, ಬಣ್ಣವನ್ನ ಕಟ್ತಾ ಇದ್ರು, ಮತ್ತೆ ಚಿತ್ರಾಲಂಕಾರ ಮಾಡ್ತಾ ಇದ್ರು. ಕಬ್ಬಿಣದ ಉಪಕರಣಗಳಾಗಿರ್ಬೋದು, ಕೊಡಲಿ ಆಗಿರ್ಬೋದು, ಬಾಶಿ, ಪಿಕಾಶಿ, ಬೇರೆ ಬೇರೆ ರೀತಿಯ ಆಯುಧಗಳನ್ನ ಇವರು ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಸಂಸ್ಕೃತಿಯ ಜನರು ಅಲೆ ಅಲೆಮಾರಿಗಳಾಗಿದ್ದು ಕೃಷಿಗಳಿಗಿಂತ ಹೆಚ್ಚು ಪಶುಪಾಲನೆಗೆ ಒತ್ತನ್ನ ನೀಡಿದ್ರು. ಏನಂದ್ರೆ ಇವರು ಅಲೆಮಾರಿಗೆ ಸಂಪೂರ್ಣವಾಗಿ ಅಲೆಮಾರಿ ಅಲ್ಲ. ಅಲೆಮಾರಿ ಅಂದ್ರೆ ಏನಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅಲೆದಾಡ್ತಾ ಇದ್ರು. ಇಲ್ಲಿ ಸ್ವಲ್ಪ ದಿನ ಇದ್ದು ಇನ್ನೊಂದ್ ಸ್ವಲ್ಪ ದಿನ ಹೋಗ್ತಾರೆ. ಅದೇ ಇವರು ಅರೆ ಅಲೆಮಾರಿಗಳು. ಅಂದ್ರೆ ಸಂಪೂರ್ಣವಾಗಿ ಹೋಗ್ತಾ ಇರ್ಲಿಲ್ಲ. ಸ್ವಲ್ಪ ದಿನ ಇದ್ದು ಮತ್ತೆ ಪುನಃ ಅದೇ ಪ್ಲೇಸ್ ಬಂದು ಮತ್ತೆ ಅವರಿಗೆ ಬೇಕಾದ ಆಹಾರ ಸಂಗ್ರಹಣೆ ಮಾಡ್ಕೊಂಡು ಬರ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಈ ಸಂಸ್ಕೃತಿಯ ಜನರಲ್ಲಿ ವಿವಿಧ ರೀತಿಯ ವೃತ್ತಿ ಪಂಗಡಗಳಿದ್ವು. ಉದಾಹರಣೆಗೆ ಕಮ್ಮಾರ, ಚಮ್ಮಾರ, ಅಕ್ಕಸಾಲಿಗ, ಬಡಗಿ ಇತ್ಯಾದಿ. ನೋಡಿ ಸ್ಪರ್ಧಾರ್ಥಿಗಳೇ, ನಮ್ಗೆ ಕ್ಯಾಸ್ಟ್ ಅನ್ನೋದು ಈಗ ಮಾಡ್ಕೊಂಡಿದ್ದೀರಾ. ಹಾಗೆ ವೃತ್ತಿಗನುಸಾರವಾಗಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಕ್ಯಾಸ್ಟ್ ಅನ್ನ ಈಗ ಕಮ್ಮಾರ, ಚಮ್ಮಾರ, ಅಕ್ಕಸಾಲಿಗ, ಬಡಗಿ ಅವ್ರು ಏನೇನ್ ಕೆಲಸ ಮಾಡ್ತಾರ ಅದೊಂದು ಜಾತಿ ಅಷ್ಟೇ. ಅಂದ್ರೆ ಅವ್ರು ಮಾಡೋದ್ರ ಮೇಲೆ ಅದಕ್ಕೆ ಡಿಪೆಂಡ್ ಆಗಿತ್ತು ಜಾತಿ ಅಂತ. ಆಮೇಲೆ ದಿನ ಕಳೆದಂತೆ ಉಳ್ಳವರು ಮೇಲ್ಜಾತಿ, ಇನ್ನೆಲ್ಲ ಕೆಳಜಾತಿ ಅಂತ ಬಿಂಬಿಸ್ಕೊಂಡು ಬಂದ್ಬಿಟ್ರು. ಅಂದ್ರೆ ನಾವು ವೇದಿಕ್ ಪೀರಿಯಡ್ ಹೋದಾಗ ಅರ್ಲಿಯರ್ ವೇದಿಕ್ ಪೀರಿಯಡ್ ಅಂದ್ರೆ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದ ಕಾಲ ಅಂತ ಬರುತ್ತೆ. ಅಲ್ಲಿ ನೋಡಬಹುದು ಯಾವ ರೀತಿ ನಮ್ಮ ಜಾತಿ ಪದ್ಧತಿಗಳ ಬಗ್ಗೆ ಏನೆಲ್ಲ ಇದೆ ಅಂತ ಕೂಲಂಕುಷವಾಗಿ ನೋಡಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ತನ್ನ ವೃತ್ತಿಗನುಸಾರವಾಗಿ ಜಾತಿಗಳನ್ನ ವಿಂಗಡಣೆ ಮಾಡ್ಕೊಂಡಿರ್ತಾರೆ. ಕರ್ನಾಟಕದ ಬೃಹತ್ ಶಿಲಾಯುಗ ಸಮಾಧಿಗಳನ್ನು ಮೋರಿಯರ ಕಲ್ಲು ಅಂತ ಕರೀತಾರೆ, ಅಥವಾ ಮೋರಿಯರ ಅಂಗಡಿ ಅಂತ ಕರೀತಾರೆ. ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಪಾಂಡವರ ಮನೆ ಅಂತ ಕರೀತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಈಗ ಕೆಲವೊಂದು ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಟೇಕಲ್ ಭಾಗದಲ್ಲಾಗಿರ್ಬೋದು, ಕೆಲವೆಲ್ಲ ಬನಹಳ್ಳಿ ಆಗಿರ್ಬೋದು, ಇಲ್ಲೆಲ್ಲ ಕೆಲವೊಂದು ಈ ರೀತಿ ಕುರುಹುಗಳು ನಾನೇ ಕಣ್ಣಾರೆ ನೋಡಿದೀನಿ ಸ್ಪರ್ಧಾರ್ಥಿಗಳೇ. ಇವನ್ನೆಲ್ಲ ನಮ್ ಕಡೆಗೆ ಏನಂತಾರೆ ಅಂದ್ರೆ ಈ ಜನಸಾಮಾನ್ಯರು ಪಾಂಡವರ ಮನೆ ಅಂತ ಹೇಳ್ತಿದ್ರು. ಈಗ ಪಾಂಡವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳೋ ಐತಿಹ್ಯ ಇದೆ. ಬಟ್ ಅವ್ರಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಹಳ್ಳಿಯಲ್ಲಿ ಪಾಂಡವರ ಮನೆ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ವಿಶೇಷತೆ ಹಿರೇಬೆಣಕಲ್ ಶಿಲಾಯುಗದ ಅದ್ಭುತ ಏನಪ್ಪಾ ಅಂದ್ರೆ ಈ ತಾಣವನ್ನು 2023ರಲ್ಲಿ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಎಂದು ಗುರುತಿಸಲಾಗಿದೆ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದೆ. ಸ್ಪರ್ಧಾರ್ಥಿಗಳೇ, ಇದು ನಮ್ಮ ಕರ್ನಾಟಕದ 7 ಅದ್ಭುತಗಳಿವೆ. ಆ 7 ಅದ್ಭುತಗಳಲ್ಲಿ ಕರ್ನಾಟಕದ ಹಿರೇಬೆಣಕಲ್ಲನ್ನ ಇಲ್ಲಿ ಬೃಹತ್ ಆಕಾರದ ಮೋರಿಯರ ಕಲ್ಲಾಗಿರ್ಬಹುದು, ಪಾಂಡವರ ಮನೆ ಆಗಿರಬಹುದು, ಈ ರೀತಿ ಕರೀತಾರಲ್ಲ, ಹೆಸರುಗಳನ್ನ ಕರೀತಾರಲ್ಲ, ಅವನ್ನ ಇಲ್ಲಿ ಗುರುತಿಸಿದೆ. ಇದಕ್ಕೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ 7 ಅದ್ಭುತಗಳ ಸಾಲುಗಳಲ್ಲಿ ಇದನ್ನ ಒಂದು ಮಾಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಮುಂದೆ ನೋಡೋಣ. ಈಗ ಏನಪ್ಪಾ ಅಂದ್ರೆ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಂತ. ದಕ್ಷಿಣ ಭಾರತದ ಅಥವಾ ಕರ್ನಾಟಕದ ಸಂದರ್ಭದಲ್ಲಿ ಬೃಹತ್ ಶಿಲಾಯುಗ
ಸಂಸ್ಕೃತಿಯು ಕೆಳಗಿನ ಯಾವ ಲೋಹದ ಬಳಕೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಅಂತ ಕೇಳಿದ್ರೆ ಕಬ್ಬಿಣದ ವಿವರಣೆ ಅಂದ್ರೆ ಕಬ್ಬಿಣ ಅಥವಾ ಏನೋ ಸ್ಪರ್ಧಾರ್ಥಿಗಳು. ದಕ್ಷಿಣ ಭಾರತದಲ್ಲಿ ತಾಮ್ರ ಲೋಹ ಯುಗದ ನಂತರ ನೇರವಾಗಿ ಕಬ್ಬಿಣದ ಯುಗ ಆರಂಭವಾಯಿತು. ಅಂದ್ರೆ ತಾಮ್ರ ಯುಗದ ನಂತರ ನೆಕ್ಸ್ಟ್ ಬರೋದೇ ಏನು ಕಬ್ಬಿಣ ಯುಗ ಅಲ್ವಾ. ಇಲ್ಲಿ ಉತ್ತರ ಭಾರತದಂತೆ ಕಂಚಿನ ಯುಗ ವ್ಯಾಪಕವಾಗಿ ಕಂಡು ಬರುವುದಿಲ್ಲ. ಈ ಕಬ್ಬಿಣ ಯುಗವನ್ನು ಬೃಹತ್ ಕಲ್ಲುಗಳನ್ನು ಬಳಸಿ ಸಮಾಧಿ ನಿರ್ಮಾಣ ಮಾಡ್ತಾ ಇದ್ರು. ಆ ಕಾರಣದಿಂದ ಬೃಹತ್ ಶಿಲಾಯುಗ ಅಂತ ಕರೀತಾರೆ. ಇಲ್ಲಿ ಯಥೇಚ್ಛವಾಗಿ ಏನಂದ್ರೆ ಕಲ್ಲುಗಳನ್ನ ಇದ್ ಮಾಡಿರ್ತಾರೆ ಸ್ಪರ್ಧಾರ್ಥಿಗಳೇ, ಕಲ್ಲುಗಳನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಮತ್ತೆ ಕರ್ನಾಟಕದಲ್ಲಿ ಬೃಹತ್ ಶಿಲಾಯುಗ, ಕಬ್ಬಿಣ ಯುಗ, ಸಮಾಧಿ ಪ್ರಕಾರಗಳಲ್ಲಿ ಒಂದು ಕಲ್ಲು ಕೋಣೆ ಅಥವಾ ಶಿಲಾ ಕೋಣೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರುವ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ತಾಣ ಯಾವುದು ಅಂದ್ರೆ ನೀವು ನೋಡಿರ್ಬೋದು, ಹಿಂದೆ ಸ್ಲೈಡ್ ಅಲ್ಲಿ ಹೇಳಿದೀನಿ, ಹಿರೇಬೆಣಕಲ್ ಸ್ಪರ್ಧಾರ್ಥಿಗಳೇ. ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಭಾರತದ ಅತಿ ದೊಡ್ಡ ಬೃಹತ್ ಶಿಲಾಯುಗದ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ 100 ಶಿಲಾ ಕೋಣೆ, ಸಮಾಧಿಗಳು ಮತ್ತು ಪ್ರಾಗೈತಿಹಾಸಿಕ ಬಂಡೆ ಕಂಡು ಬಂದಿದೆ. ಇದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಅದನ್ನ ಘೋಷಣೆ ಮಾಡಿದ್ದಾರೆ, ತಾತ್ಕಾಲಿಕ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಸ್ಪರ್ಧಾರ್ಥಿಗಳು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ಬಳಕೆ ಅತ್ಯಂತ ಹಳೆಯ ಕುರುಹುಗಳು ಸುಮಾರು ಕ್ರಿಸ್ತಪೂರ್ವ 1000 ವರ್ಷಕ್ಕಿಂತಲೂ ಹಳೆಯದು. ಉತ್ಖನನದ ಮೂಲಕ ಪತ್ತೆಯಾದ ತಾಣ ಯಾವುದು ಅಂತ ಹೇಳಿದರೆ ಹಳ್ಳೂರು. ವಿವರಣೆ: ಇದು ಮೊದಲು ಧಾರವಾಡ, ಈಗ ಹಾವೇರಿ ಜಿಲ್ಲೆಯ ಹಳ್ಳೂರಿನಲ್ಲಿ ನಡೆದ ಉತ್ಖನನದಲ್ಲಿ ನವಶಿಲಾಯುಗದ ಕೊನೆಯ ಹಂತ ಮತ್ತು ಕಬ್ಬಿಣ ಯುಗದ ಆರಂಭದ ಕಾಲದ ಪರಿವರ್ತನೆಯ ಕುರುಹುಗಳು ಸಿಕ್ಕಿವೆ. ಇಲ್ಲಿ ಸಿಕ್ಕಿರುವ ಕಬ್ಬಿಣದ ಬಾಣದ ಮನೆಗಳು ಮತ್ತು ಉಪಕರಣಗಳು ದಕ್ಷಿಣ ಭಾರತದಲ್ಲೇ ಅತ್ಯಂತ ಹಳೆಯವು ಎಂದು ಪರಿಗಣಿಸಲಾಗಿದೆ. ಯಾವುದು ಅಂದ್ರೆ ಸ್ಪರ್ಧಾರ್ಥಿಗಳು ಹಳ್ಳೂರು. ಮುಂದಿನ ಸ್ಲೈಡ್ ನೋಡೋಣ. ಪ್ರಶ್ನೆ 4. ಬೃಹತ್ ಶಿಲಾಯುಗದ ಜನರು ಸತ್ತವರ ನೆನಪಿಗಾಗಿ ನೆಡುತ್ತಿದ್ದ ಒಂದೇ ಒಂದು ಎತ್ತರದ ಕಲ್ಲನ್ನು ಇತಿಹಾಸದಲ್ಲಿ ಏನೆಂದು ಕರೆಯಲಾಗುತ್ತದೆ? ಮೆನ್ಹೀರ್ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನಾನು ಫಸ್ಟ್ ಟೈಮ್ ಈ ಕ್ವಶನ್ ಕೇಳ್ತಾ ಇದ್ದು ಮೆನ್ಹೀರ್ ಅಂತ ಕರೀತಾರೆ. ಸತ್ತವರ ಸ್ಮರಣಾರ್ಥವಾಗಿ ನೆಡಲಾಗುವ ಒಂಟಿ ದೊಡ್ಡ ಕಲ್ಲನ್ನು ಮೆನ್ಹೀರ್ ಎನ್ನಲಾಗುತ್ತದೆ. ಕರ್ನಾಟಕದ ಕಲ್ಮಾಟಿ, ಹಾವೇರಿ ಹಾಗೂ ಗುಲ್ಬರ್ಗಾ ಭಾಗಗಳಲ್ಲಿ ಇಂತಹ ಮೆನ್ಹೀರ್ಗಳು ಕಂಡು ಬಂದಿದೆ. ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬಂದಿದೆ ಪ್ಲೇಸಸ್ ಅಂತ ಕೇಳ್ಬೋದು. ಇದು ಮೆನ್ಹೀರ್ ಆನ್ಸರ್. ಬಟ್ ಯಾವ ಪ್ಲೇಸ್ ಅಂದ್ರೆ ಹಾವೇರಿ, ಕಲಬುರ್ಗಿ ಅಥವಾ ಕಲ್ಮಾಟಿ ಎಂಬಲ್ಲಿ ಕಂಡು ಬಂದಿದೆ ಸ್ಪರ್ಧಾರ್ಥಿಗಳೇ. ನೋಡಿದ್ರಲ್ಲ, ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ಏನಪ್ಪಾ ಅಂದ್ರೆ ನಿಮಗೆ ತಾಮ್ರ ಯುಗ ಹಾಗೂ ಕಬ್ಬಿಣ ಯುಗದ ರಿಲೇಟೆಡ್ ಎಲ್ಲಾ ಕ್ವಶನ್ಸ್ ಅನ್ನ ಕೇಳಿದೀನಿ, ಮತ್ತೆ ಅದನ್ನ ವಿವರಣೆ ನೀಡಿದೀನಿ. ಏನಾದ್ರೂ ಡೌಟ್ ಇದ್ರೆ ನನಗೆ ಏನಪ್ಪಾ ಅಂದ್ರೆ ನೀವು ಒಂದು ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ, ಆಮೇಲೆ ಕಾಲ್ ಮಾಡಿ, ಸರ್ ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ, ಹಾಗೆ ಇನ್ನು ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.